Hello students, you are welcome to first period class on 10th standard mathematics, very important chapter, that is statistics. According to this year blueprint, maybe we can expect 7 marks in the chapter statistics, that is 1 plus 3 plus 3. So we can expect 1 mark question, 1 question, 3 mark question, 1 question, and again 3 mark question, another question. That means we can expect 3 mark questions, 2 questions, and 1 mark question, 1 question, totally 7 marks we can expect in this chapter, children. And please put the headline statistics in your notes. ಮಕ್ಕಳ ಅರ್ಥ ಆಗ್ತಾ ಇದೆಯಾ? ನಿಮ್ಮ ನೋಟ್ಸಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಅಂತಕ್ಕಂತಹ ಹೆಡ್ಲೈನ್, ಚಾಪ್ಟರ್ ಹೆಡ್ಲೈನು ಕ್ಲೀನಾಗಿ ಸ್ಪಷ್ಟವಾಗಿ ಕ್ಯಾಪಿಟಲ್ ಲೆಟರ್ಸಲ್ಲಿ ಹಾಕಿ ಅದರ ಪಕ್ಕದಲ್ಲಿ ನೀವೇನು ಹಾಕ್ತೀರಾ, 1 ಪ್ಲಸ್ 3 ಪ್ಲಸ್ 3 ವಿಚ್ ಇಸ್ ಈಕ್ವಲ್ಸ್ ಟು 7 ಮಾರ್ಕ್ಸ್ ಅಂತ ಹಾಕಿ. ಮೇ ಬಿ 1 ಮಾರ್ಕ್ ಕ್ವಶನ್ಗೆ ದಿಸ್ ಇಯರ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಪ್ಯೂರ್ಲಿ ಬೇಸ್ಡ್ ಆನ್ ಫಾರ್ಮುಲಾಸ್ ಆರ್ ಡೆಫಿನೇಷನ್ಸ್. ಅಂಡರ್ಸ್ಟ್ಯಾಂಡ್ ಚಿಲ್ಡ್ರನ್? ಅಗೇನ್ I am telling you that 2 questions for 3 mark questions. Maybe 2 questions I can expect this year, either it may be mean or median or mode. So that and all you should know very well, and you have studied in the previous classes, that is 8th and 9th standard classes. ಮಕ್ಕಳ ಅರ್ಥ ಆಗ್ತಾ ಇದೆಯಾ? ಸೊ ಮೀನು, ಮೀಡಿಯನ್ನು, ಮೋಡ್ ಮೇಲೆ ನಾವು ಎಕ್ಸ್ಪೆಕ್ಟೇಷನ್ ಮಾಡ್ಬೋದು. ಒಂದು ಕ್ವಶನನ್ನು 3 ಮಾರ್ಕ್ ಕ್ವಶನ್ಸಲ್ಲಿ 2 ಕ್ವಶನ್ಸ್ ಟೋಟಲ್ ಆಗಿದೆ. ಒಂದು ಕ್ವಶನನ್ನು ನಾವು ಮೀನು, ಮೀಡಿಯನ್ನು, ಮೋಡಲ್ಲಿ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು. ರಿಮೈನಿಂಗ್ ಅನದರ್ ಕ್ವಶನನ್ನು ನಾವು ಎಕ್ಸ್ಪೆಕ್ಟೇಷನ್ ಮಾಡಬೇಕಾಗಿರ್ತಕ್ಕಂಥದ್ದು ವಜೀವ್ ಗ್ರಾಫ್ಸ್ ಮೇಲೆ. ಅಂದರೆ ವಜೀವ್ ಗ್ರಾಫ್ಸ್ ಮೇಲೆ ಒಂದು ಕ್ವಶನ್ನು, ಇನ್ನೊಂದು ಕ್ವಶನ್ನು ಮೀನು, ಮೀಡಿಯನ್ನು, ಮೋಡು, ಆ್ಯಂಡ್ 1 ಮಾರ್ಕ್ ಕ್ವಶನ್ 1 ಬಂದುಬಿಟ್ಟು ನಿಮಗೆ ಫಾರ್ಮುಲಾಸ್ ಮೇಲೆ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು ಅಥವಾ ಡೆಫಿನೇಷನ್ಸ್ ಮೇಲೆ ಎಕ್ಸ್ಪೆಕ್ಟೇಷನ್ ಮಾಡ್ಬೋದು. ಸೊ ಇವೆಲ್ಲ ಕೂಡ ಈ ಚಾಪ್ಟರ್ ಆದ ನಂತರ ನಿಮಗೆಲ್ಲ ಕೂಡ ಐಡಿಯಾ ಸಿಗುತ್ತೆ ಮಕ್ಕಳ. ಸೊ ನಾವು ಲೆಟ್ ಅಸ್ ಪುಟ್ ದ ಹೆಡ್ಲೈನ್ statistics in capital letters and open the bracket 1 plus 3 plus 3 which is equals to 7 marks. I think in the previous class you have learnt the definition of statistics. Anyhow, here also I would like to present you people that is definition of statistics. ಮಕ್ಕಳ ಅರ್ಥ ಆಗ್ತಾ ಇದೆಯಾ? ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ಏನಪ್ಪ ಅಂದರೆ ಸಂಖ್ಯಾಶಾಸ್ತ್ರ ಅಂತ. ಸಂಖ್ಯಾಶಾಸ್ತ್ರ, ಸ್ಟ್ಯಾಟಿಸ್ಟಿಕ್ಸ್. Again, if you come to first PUC commerce, you will get the statistics. Second PUC commerce also you will get the statistics. Even the degree also you will get the statistics. This statistics or our mathematics plays very important role in commerce as well as science streams. ಮಕ್ಕಳ ಅರ್ಥ ಆಗ್ತಾ ಇದೆಯಾ? ನಮ್ಮ ಮ್ಯಾಥಮೆಟಿಕ್ಸು ಈ ಕಡೆ ಕಾಮರ್ಸ್ಗೂ ಒಳ್ಳೆ ಪ್ಲೇಸ್ಮೆಂಟ್ ಕೊಡ್ತದೆ, ಈ ಕಡೆ ಸೈನ್ಸ್ಗೂ ಕೂಡ ಒಳ್ಳೆ ಪ್ಲೇಸ್ಮೆಂಟ್ ಕೊಡ್ತದೆ. ದಟ್ಸ್ ವೈ ಚಿಲ್ಡ್ರನ್, ಪ್ಲೀಸ್ ಕೀಪ್ ಲರ್ನಿಂಗ್, ಕೀಪ್ ಪ್ರಾಕ್ಟೀಸಿಂಗ್ ಯುವರ್ ಸಬ್ಜೆಕ್ಟ್, ದಟ್ ಈಸ್ ಮ್ಯಾಥಮೆಟಿಕ್ಸ್. ನೌ ಐ ವುಡ್ ಲೈಕ್ ಟು ಪ್ರೆಸೆಂಟ್ ಸ್ಟ್ಯಾಟಿಸ್ಟಿಕ್ಸ್. ಮಕ್ಕಳ ಕರೆಕ್ಟಾಗಿ ಕೇಳಿಸ್ಕೊಡ್ರಿ, ಸ್ಟ್ಯಾಟಿಸ್ಟಿಕ್ಸ್ ಅಂದರೆ ಏನು ಅಂತ. ಸ್ಟ್ಯಾಟಿಸ್ಟಿಕ್ಸ್ ಈಸ್ ಎ ಸೈನ್ಸ್ ಆಫ್ ಕಲೆಕ್ಷನ್, ಕ್ಲಾಸಿಫಿಕೇಶನ್, analysis and interpretation of numerical data ಅಂತ ಕರಿತೀವಿ. ಸ್ಟ್ಯಾಟಿಸ್ಟಿಕ್ಸ್ ಈಸ್ ಎ ಸೈನ್ಸ್ ಆಫ್ ಕಲೆಕ್ಷನ್, ಕ್ಲಾಸಿಫಿಕೇಶನ್, ಅನಾಲಿಸಿಸ್ ಅಂಡ್ ಇಂಟರ್ಪ್ರಿಟೇಷನ್ ಆಫ್ ನ್ಯೂಮರಿಕಲ್ ಡೇಟಾ. ಮಕ್ಕಳ ಅರ್ಥ ಆಗ್ತಾ ಇದೆಯಾ? ಅದಕ್ಕೆ ಕೋಡ್ ಕೊಟ್ಟಿದ್ದೀನಿ, SCCA and India ಅಂತ. Statistics is a science of collection, classification, analysis and interpretation of numerical data. ಮಕ್ಕಳ ಅರ್ಥ ಆಗ್ತಾ ಇದೆಯಾ? Statistics is a science of collection, classification, analysis and interpretation of numerical data. Understand children? Put the headline statistics in your notes and take down the definition. Okay, then after that we have another important concept. Statistics ಅಲ್ಲಿ ಮೇನ್ ಪಾರ್ಟ್ ಬರ್ತಕ್ಕಂಥದ್ದೇ ಸೆಂಟ್ರಲ್ ಟೆಂಡೆನ್ಸಿ, ಮಧ್ಯಾಂಕ ಸೂಚಕ ಅಂತ ಕರಿತೀವಿ. ಸೆಂಟ್ರಲ್ ಟೆಂಡೆನ್ಸಿ
ಸೆಂಟ್ರಲ್ ಟೆಂಡೆನ್ಸಿ ತುಂಬ ಇಂಪಾರ್ಟೆಂಟ್. ಸೆಂಟ್ರಲ್ ಟೆಂಡೆನ್ಸಿ. ಓಕೆ ಚಿಲ್ಡ್ರನ್, ನಾವು ಲೆಟ್ ಮಿ ಕಮ್ ಟು ದಿ ಡೆಫಿನೇಷನ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ. Central tendency gives us one value. That value represents entire numerical data. ಮಕ್ಕಳು ಅರ್ಥ ಆಗ್ತಾ ಇದೆಯಾ? ಸಿ, ಸೆಂಟ್ರಲ್ ಟೆಂಡೆನ್ಸಿ gives us one value. That value represents entire numerical data. ಮಕ್ಕಳು ಅರ್ಥ ಆಗ್ತಾ ಇದೆಯಾ? ಸೆಂಟ್ರಲ್ tendency gives us one value. That value represents entire numerical data. So this is what we called as central tendency. Understand children? Another concept, that is measures of central tendency. Measures of central tendency, we have a three important measures of central tendency. That is mean, median and mode. ಮಕ್ಕಳು ಅರ್ಥ ಆಗ್ತಾ ಇದೆಯಾ? mean, median and mode, these are the three important measures of central tendency. Understand children? Please put the headline statistics ಅಂತ ರೆಡ್ ಪೆನ್ನಲ್ಲಿ ಹೆಡ್ಲೈನ್ ಕೊಡಿ. ನೆಕ್ಸ್ಟ್ ಬರೀರಿ ಡೆಫಿನೇಷನ್. Statistics is a science of collection, classification, analysis and interpretation of numerical data. Next, put the headline central tendency. Central tendency gives us one value. That value represents entire numerical data. Okay. Again, measures of central tendency. We have a three important measures of central tendency, that is mean, median and mode. Children, now let us study one by one. ಈ ಮೂರರಲ್ಲಿ ಒಂದು ಕ್ವಶನ್ ನಾವು ಎಕ್ಸ್ಪೆಕ್ಟೇಷನ್ ಮಾಡ್ತೀವಿ 3 ಮಾರ್ಕ್ ಕ್ವಶನ್ಗೆ. ಐದರ್ ಇಟ್ ಮೇ ಬಿ ಮೀನ್ ಕೊಡಬಹುದು, ಅಥವಾ ಮೀಡಿಯನ್ ಕೊಡ್ಬೋದು, ಅಥವಾ ಮೋಡ್ ಕೊಡ್ಬೋದು. ಒಂದು ಕ್ವಶನ್ನು 3 ಮಾರ್ಕ್ ಕ್ವಶನ್ಗೆ. ಶೂರ್, ಡೆಫಿನೆಟ್ಲಿ 100%. ಸೊ ವಿತೌಟ್ ಮೀನ್ ಆರ್ ಮೀಡಿಯನ್ ಆರ್ ಮೋಡ್ ಯಾವುದಾದ್ರೂ ಕ್ವಶನ್ ಪೇಪರು 10th ಸ್ಟ್ಯಾಂಡರ್ಡು ಆನ್ಯಲ್ ಎಕ್ಸಾಮಲ್ಲಿ ಇದ್ದರೆ ಗೆಟ್ ಮಿ ಇಯರ್, ಆ ಕ್ವಶನ್ ಪೇಪರ್ ಎತ್ಕೊಂಡು ಮಾಡ್ರಿ. ಸೊ ಡೆಫಿನೆಟ್ಲಿ ಮಕ್ಕಳು ಅಷ್ಟು ಸೀರಿಯಸ್ ಆಗಿ ಹೇಳ್ತಿದ್ದೀನಿ. ಸೊ ಡೆಫಿನೆಟ್ಲಿ 100% ಇಲ್ಲ ಮೀನ್ ಕೊಡ್ತಾನೆ, ಇಲ್ಲ ಮೀಡಿಯನ್ ಕೊಡ್ತಾನೆ, ಅಥವಾ ಮೋಡ್ ಕೊಡ್ತಾರೆ. ಸೊ ಈ 3 ಕಾನ್ಸೆಪ್ಟ್ಸನ್ನು ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು ಅಂತ ಕಲಿತಿದ್ದೆ ಆದರೆ ಈಸಿಯಾಗಿ 3 ಮಾರ್ಕ್ಸು ನಿಮ್ಮ ಜಾಬಲ್ಲಿ ಇರುತ್ತೆ ಪರ್ಮನೆಂಟ್ ಆಗಿ. ಮಕ್ಕಳ, ನೌ ಲೆಟ್ ಅಸ್ ಲರ್ನ್ ಒನ್ ಬೈ ಒನ್. ಸೊ ಬಿಫೋರ್ ಗೋಯಿಂಗ್ ಟು ಲರ್ನ್ or practice the problems on mean, median, I would like to practice the first mode. ಮೋಡ್ ಅನ್ನು ಫಸ್ಟ್ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಯಾಕಪ್ಪ ಅಂದರೆ ಮೋಡು ಲೆಕ್ಕಗಳು ತುಂಬ ಸಿಂಪಲ್ ಆಗಿದೆ. ಮೋಡನ್ನು ಫಸ್ಟ್ ಪ್ರಾಕ್ಟೀಸ್ ಮಾಡೋಣ. ನೆಕ್ಸ್ಟು ಮೀಡಿಯನ್ಗೆ ಹೋಗೋಣ, ನೆಕ್ಸ್ಟು ಮೀನ್ಗೆ ಹೋಗೋಣ ಮಕ್ಕಳ. ಓಕೆ, ನೌ ಪುಟ್ ದ ಹೆಡ್ಲೈನ್ ಮೋಡ್. ಸಿ ಚಿಲ್ಡ್ರನ್, mode is a most repeated number. Suppose if you get question that define mode anta kottaga, so you have to write the answer, that is mode is a most repeated number. Understand children? Mode is most repeated number. Again, the formula for mode, it's very 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 important formula. Please keep this formula, keep this formula overall your life. ನಿಮ್ಮ ಲೈಫ್ ಪೂರ್ತಿ ಈ ಫಾರ್ಮುಲಾ ಇಟ್ಕೋಬೇಕಾಗ್ತದೆ. ಸೊ ಡೆಫಿನೆಟ್ಲಿ ದಿಸ್ ಫಾರ್ಮುಲಾ ಹೆಲ್ಪ್ಫುಲ್ ಟು ಯುವರ್ higher education also children. Understand children? Okay. Mode is equals to L plus, open the bracket, L plus, open the bracket, F1 minus F0, F1 minus F0 all divided by
2f1 minus f0 minus f2 close the bracket into h. ಮಕ್ಕಳ ಅರ್ಥ ಆಗ್ತಿದೆಯಾ? ಮೋಡ್ ಇಸ್ ಈಕ್ವಲ್ಸ್ ಟು ಎಲ್ ಪ್ಲಸ್ ಓಪನ್ ದ ಬ್ರಾಕೆಟ್ f1 minus f0 whole divided by 2f1 minus f0 minus f2 into h. Understand children? ಮಕ್ಕಳ ಅರ್ಥ ಆಗ್ತಾ ಇದೆಯಾ? Once again, L plus open the bracket f1 minus f0 whole divided by 2f1 minus f0 minus f2 into h. ಬಹೆಟ್ ಮಾಡಿ, ಮಗ್ಗಪ್ ಮಾಡಿ. ಮೋಡ್ಗೆ ಫಾರ್ಮುಲಾ ಮೋಡ್ ಇಸ್ ಈಕ್ವಲ್ಸ್ ಟು ಎಲ್ ಪ್ಲಸ್ ಆಫ್ f1 minus f0 whole divided by 2f1 minus f0 minus f2 into h. ಬಹೆಟ್ ಮಾಡಿ ಮಕ್ಕಳ. ಮೋಡ್ ಇಸ್ ಈಕ್ವಲ್ಸ್ ಟು ಎಲ್ ಪ್ಲಸ್ ಆಫ್ f1 minus f0 whole divided by 2f1 minus f0 minus f2 into h. Now let us study one by one. What do you mean L? L stands for lower limit. L stands for lower limit. F1 stands for highest frequency. ಕೊಟ್ಟಿರ್ತಕ್ಕಂಥ ಡೇಟಾದಲ್ಲಿ highest frequency value we called as f1. I think this is what we called as key. ಇದನ್ನು ನಾವೇಂತ ಕರಿತೀವಿ? ಕೀ ಅಂತ ಕರಿತೀವಿ. ಫಾರ್ ಫೈಂಡಿಂಗ್ ದ ವ್ಯಾಲ್ಯೂಸ್ ಆಫ್ ಮೋಡನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ ನಮಗೊಂದು ಕೀ ಬೇಕು. ಆ ಕೀನೇ f1 ಈಸ್ ನಥಿಂಗ್ ಬಟ್ ಹೈಯೆಸ್ಟ್ ಫ್ರೀಕ್ವೆನ್ಸಿ. f0 ಈಸ್ ನಥಿಂಗ್ ಬಟ್ ಪ್ರಿಸೀಡಿಂಗ್ ಟು f1ಗೆ ಪ್ರಿಸೀಡಿಂಗ್ ಇರ್ತಕ್ಕಂಥದ್ದು. ಸೇ ಫಾರ್ ಎಕ್ಸಾಂಪಲ್ ಈಗ 3 ಇದೆ, ಇಲ್ಲಿ ಫಾರ್ ಎಕ್ಸಾಂಪಲ್ 6 ಇದೆ, ಇಲ್ಲಿ 8 ಇದೆ. ಅಥವಾ ಲೆಟ್ ಅಸ್ ಕಾಲ್ ದಿಸ್ ಒನ್ ಆಸ್ 10 ಬಿಕಾಸ್ f1 is nothing but highest frequency ಎಷ್ಟು 10ಗೆ ಪ್ರಿಸೀಡಿಂಗ್ ಯಾವುದು 6 ಅಂದರೆ f0 ವ್ಯಾಲ್ಯೂ 6, f1 ವ್ಯಾಲ್ಯೂ 10, f2 ಅಂದ್ರೇನು ಸಕ್ಸೀಡಿಂಗ್ ಟು f1. f2 is nothing but succeeding to f1 and last one is h. H is nothing but size of the class interval. We called as h. f1 is nothing but highest frequency. f1 is nothing but highest frequency. It's most important. f0 is nothing but preceding to f1. f2 is nothing but succeeding to f1. Okay children, put the headline mode and take down the definition and also formula. Then after that we have to do the problems on mode ಮೇಲೆ ಲೆಕ್ಕಗಳು ಈಗ ಮಾಡೋಣ ಮಕ್ಕಳ. ಪ್ಲೀಸ್ ಟೇಕ್ ಡೌನ್ ದಿಸ್ ಒನ್. ದಟ್ ಮೀನ್ಸ್ ಜಸ್ಟ್ ಬೈ ಪಾಸಿಂಗ್ ಯುವರ್ ವಿಡಿಯೋ. ನಿಮ್ಮ ವಿಡಿಯೋ ಪಾಸ್ ಮಾಡಿ, ಸ್ಕ್ರೀನ್ ಸಿಗುತ್ತೆ, ಸ್ಕ್ರೀನನ್ನು ಟಚ್ ಮಾಡಿ, ಫುಲ್ ಓಪನ್ ಸ್ಕ್ರೀನ್ ಸಿಗುತ್ತೆ. ಕ್ಲೀನಾಗಿ ಇದನ್ನು ಫಸ್ಟ್ ಕಾಪಿ ಮಾಡಿ. ಸೊ ದೆನ್ ಆಫ್ಟರ್ ದ್ಯಾಟ್ ಅಗೈನ್ ಇದನ್ನು ಕಾಪಿ ಮಾಡಿ. ಆಫ್ಟರ್ ದಿಸ್ ವಿಲ್ ಡೂ ದ ಪ್ರಾಬ್ಲಮ್ಸ್ ಆನ್ ಮೋಡ್. ಪ್ಲೀಸ್ ಟೇಕ್ ಡೌನ್ ದ ನೋಟ್ಸ್ ಚಿಲ್ಡ್ರನ್ ಪ್ಲೀಸ್. Okay children, now put the headline problems on mode. Put the headline problems on mode. So here you have the first question, that is find the mode. Find the mode of the following data. Find the
mode of the following data. So we have a question, class interval frequency. Class interval frequency. Maybe ನಮಗೆ ಕಾಲಮ್ ವೈಸಲ್ಲಿ ಕ್ವಶನ್ ಇರ್ಬೋದು ಅಥವಾ ರೋ ಫಾರಮಲ್ಲಿ ಕ್ವಶನ್ ಇರ್ಬೋದು. ಸೊ ವಾಟ್ ಎವರ್. ಸೊ ಮೇ ಬಿ ನನ್ನ ಪ್ರಕಾರ ಕಾಲಮಲ್ಲಿ ಇರುತ್ತೆ. ಲೆಟ್ ಅಸ್ ಟೇಕ್ ಡೌನ್ 5 to 15, 15 to 25, 25 to 35, 35 to 45, 45 to 55, 55 to 65, 5 to 15, 15 to 25, 25 to 35, 35 to 45, 45 to 55, 55 to 65. Frequency, that is 6, 11, 21, 23, 14, 5. ಸೊ ಈ ಟೈಪಲ್ಲಿ ನಮಗೆ ಕ್ವಶನ್ ಪೇಪರಲ್ಲಿ ಇರುತ್ತೆ ಮಕ್ಕಳ. ಕ್ಲೀನಾಗಿ ಫೋಕಸ್ ಮಾಡಿ. ಸೊ ದಿಸ್ ಈಸ್ ವಾಟ್ ವಿ ಕಾಲ್ಡ್ ಆ್ಯಸ್ ಕ್ವಶನ್. ಅಂಡರ್ಸ್ಟ್ಯಾಂಡ್ ಚಿಲ್ಡ್ರನ್? ತುಂಬ ಸಿಂಪಲ್. ಇಟ್ಸ್ ವೆರಿ ಸಿಂಪಲ್ ಪ್ರಾಬ್ಲಮ್. ಐ ವಿಲ್ ಶೋ ಯು ಇನ್ ಎ ಸಿಂಪ್ಲೆಸ್ಟ್ ಮೆಥಡ್ ಹೌ ಟು ಫೈಂಡ್ ದ ಮೋಡ್. ಮಕ್ಕಳ ಅರ್ಥ ಆಗ್ತಿದೆಯಾ? ಕ್ವಶನ್ ಪೇಪರಲ್ಲಿ ನಮ್ಗೆ ಯಾವ ರೀತಿ ಇರುತ್ತಪ್ಪ ಅಂದರೆ ಕ್ವಶನ್ನು ಫೈಂಡ್ ದ ಮೋಡ್ ಆಫ್ ದ ಫಾಲೋಯಿಂಗ್ ಡೇಟಾ. ಫೈಂಡ್ ದ ಮೋಡ್ ಆಫ್ ದ ಫಾಲೋಯಿಂಗ್ ಡೇಟಾ ಅಂತ ಇರುತ್ತೆ. ಸೊ ಮೇ ಬಿ ಇದು ರೋ ಫಾರಮಲ್ಲಿ ಇರ್ಬೋದು ಅಥವಾ ಕಾಲಮ್ ಫಾರಮಲ್ಲಿ ಇರ್ಬೋದು. ನಿಮಗೆ ಈಗ ನಾನು ಕಾಲಮ್ ಫಾರಮಲ್ಲಿ ತೊಗೊಂಡಿದ್ದೀನಿ. ನೋಡಿ ಮಕ್ಕಳ, ಕ್ಲಾಸ್ ಇಂಟರ್ವಲ್ ಇರುತ್ತೆ. 5 to 15 ಇದೆ, 15 to 25 ಇದೆ, ಅಗೇನ್ ಕ್ಯಾರಿ ಆಗಿದೆ. 25 to 35 ಇದೆ, 35 to 45 ಇದೆ, 45 to 55 ಇದೆ, 55 to 65 ಇದೆ. ಫ್ರೀಕ್ವೆನ್ಸಿ 6 ಇದೆ, 11 ಇದೆ, 21 ಇದೆ, 23 ಇದೆ, 14 ಇದೆ, 5 ಇದೆ. ಸೊ ಹಿಯರ್ ವಿ ಹ್ಯಾವ್ ಟು ಫೈಂಡ್ ದ ಮೋಡ್. ಸಿ ಚಿಲ್ಡ್ರನ್, ಫಸ್ಟು ನೀವು ಕ್ವಶನ್ನನ್ನು ಕ್ಲೀನಾಗಿ ಸ್ಪಷ್ಟವಾಗಿ ನೀಟಾಗಿ ನಮ್ಮ ಆನ್ಸರ್ ಶೀಟ್ಗೆ ಕಾಪಿ ಮಾಡಿದ ನಂತರ ನೆಕ್ಸ್ಟ್ ನೀವು ಮಾಡಬೇಕಾಗಿರತಕ್ಕಂಥ ಕೆಲಸ ಇಷ್ಟೇ, ದಟ್ ಈಸ್ ಡೇಟಾ. ಚಿಲ್ಡ್ರನ್, you have to write the first data. So your data is nothing but you have to pick, you have to select the values of F1, F0, F2, L and H. ಮಕ್ಕಳ ಅರ್ಥ ಆಗ್ತಾ ಇದೆಯಾ? ಡೇಟಾ ಬರೀಬೇಕಾಗುತ್ತೆ, ಡೇಟಾದಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ F1 ಅಂದರೆ ಏನು ಅಂತ. ನಿಮಗೆ ಮೊದಲೇ ಹೇಳಿದ್ದೀನಿ, F1 ಈಸ್ ನಥಿಂಗ್ ಬಟ್ ಕೀ. F1 ಈಸ್ ನಥಿಂಗ್ ಬಟ್ ಕೀ. ಮಕ್ಕಳ, F1 ಅಂದರೆ ಏನು? ಕೀ. ಕೀ ಅಂದರೆ ಏನು? ಹೈಯೆಸ್ಟ್ ಫ್ರೀಕ್ವೆನ್ಸಿ. ಕೊಟ್ಟಿರ್ತಕ್ಕಂಥ ಫ್ರೀಕ್ವೆನ್ಸಿ ಕಾಲಮಲ್ಲಿ ಹೈಯೆಸ್ಟ್ ನಂಬರ್ ಯಾವುದು ನೋಡಿ ಬಿಡೋಣ. ನೋಡಿ, ಹೈಯೆಸ್ಟ್ ನಂಬರ್ ಯಾವುದು? ಎಸ್, ದಿಸ್ ಈಸ್ ವಾಟ್ ವಿ ಕಾಲ್ಡ್ ಆಸ್ ಹೈಯೆಸ್ಟ್ ನಂಬರ್. 23 ಅಂತಕ್ಕಂಥದ್ದು ಹೈಯೆಸ್ಟ್ ನಂಬರ್. ದಟ್ ನಂಬರ್ ವಿ ಕಾಲ್ಡ್ ಆಸ್ F1. ಆ ನಂಬರ್ ನಾವೆಂತ ಕರಿತೀವಿ? F1 ಅಂತ ಕರಿತೀವಿ. F1 ಬ್ಯಾಕ್ ನಂಬರ್. ಬ್ಯಾಕ್ ಅಂದ್ರೇನು? ಪ್ರಿಸೀಡಿಂಗ್ ನಂಬರ್. ಪ್ರಿಸೀಡಿಂಗ್ ನಂಬರ್ ವಿ ಆರ್ ಗೋಯಿಂಗ್ ಟು ಕಾಲ್ಡ್ ಆಸ್ F0. ಇದರ ಹಿಂದೆ ಇರ್ತಕ್ಕಂಥ ನಂಬರನ್ನು F0 ಅಂತ ಕರಿತೀವಿ. ಎಷ್ಟು ಸಿಂಪಲ್ ಆಗಿದೆ ನೋಡಿ ಮಕ್ಕಳ. F1 ಆದ ನಂತರ ಆಫ್ಟರ್ F1 ವಿ ಹ್ಯಾವ್ ಎ ಅನದರ್ ನಂಬರ್, ದಟ್ ಈಸ್ ವಾಟ್ ವಿ ಕಾಲ್ಡ್ ಆಸ್ F2. F2 ನಂಬರ್ ಎಷ್ಟು ಬಂತು? 14. ಈಗ F1ಗೆ ಸ್ಟ್ರೈಟ್ ಆಗಿ ತಗೊಂಡಾಗ, ಸಿ ಚಿಲ್ಡ್ರನ್, ಇಫ್ ಐ ಟೇಕ್ ಎ ಲೈನ್ ಸ್ಟ್ರೈಟ್ ಟು F1ಗೆ ಸ್ಟ್ರೈಟ್ ಆಗಿ ನಾನು ಏನು ಲೈನ್ ತೊಗೊತೀನಿ? ದಿಸ್ ಈಸ್ ವಾಟ್ ವಿ ಕಾಲ್ಡ್ ಆಸ್ ಎಲ್. ನೋಡಿ ಮಕ್ಕಳ, ಇದು ನಾನೇನು ತೊಗೊತೀನಿ? ಎಲ್. ನೋಡಿ, 35 ಈಸ್ ದ ಎಲ್. 35 ಅಂತಕ್ಕಂಥದ್ದು ಎಲ್ಲು, 23 ಅಂತಕ್ಕಂಥದ್ದು F1. ಇದರ ಪ್ರಿಸೀಡಿಂಗ್ ನಂಬರ್ F0, F1ಗೆ ಸಕ್ಸೀಡಿಂಗ್ ನಂಬರ್ F2. ಎಷ್ಟು ಸಿಂಪಲ್ ಆಗಿದೆಯಲ್ಲಪ್ಪ. ಒನ್ಸ್ ಅಗೇನ್,
ಫ್ರೀಕ್ವೆನ್ಸಿ ಕಾಲಮಲ್ಲಿ ಹೈಯೆಸ್ಟ್ ನಂಬರ್ ಇಂಡಿಕೇಟ್ಸ್ ದಟ್ F1. F1 ಮೇಲೆ F0, F1 ಕೆಳಗಡೆ F2. F1ಗೆ ಸ್ಟ್ರೈಟ್ ಆಗಿ ನೋಡಿ, F1ಗೆ ಸ್ಟ್ರೈಟ್ ಆಗಿ ಒಂದು ಕ್ಲಾಸ್ ಇಂಟರ್ವಲ್ ಇರುತ್ತೆ. ಆ ಕ್ಲಾಸ್ ಇಂಟರ್ವಲಲ್ಲಿ ಫಸ್ಟ್ ನಂಬರ್ L. ಲೆಟ್ ಅಸ್ ರೈಟ್ ದ ಫಸ್ಟ್ ವ್ಯಾಲ್ಯೂಸ್. What is the value of L? See children, here L is nothing but 35. What is the value of F1? F1 is nothing but highest frequency, that is 23. F2 is nothing but F2 14. F0 is nothing but 21. H is nothing but size of the class interval. H stands for size of the class interval. ನೋಡಿ, 25 minus 15, 10. 15 minus 5, 10. Any number minus preceding number, that is 10. See children, ಎಷ್ಟು ಸಿಂಪಲ್ ಆಗಿದೆಯಲ್ಲಪ್ಪ. ಅಂದರೆ ಮೋಡನ್ನು ಫೈಂಡ್ ಔಟ್ ಮಾಡ್ಕೊಳ್ಳೋಕ್ಕೆ ನಿಮಗಿರ್ತಕ್ಕಂಥ ಕೀ ಯಾವುದು? F1 ವ್ಯಾಲ್ಯೂ. F1 ವ್ಯಾಲ್ಯೂ ಮೇಲೆ ಇರುವುದು F0, F1 ಕೆಳಗಡೆ ಇರುವುದು F2. F1ಗೆ ಸ್ಟ್ರೈಟ್ ಆಗಿ ಎಲ್ದಾಗ ಕ್ಲಾಸ್ ಇಂಟರ್ವಲಲ್ಲಿ ಫಸ್ಟ್ ನಂಬರು L ನಂಬರು, ಎಲ್ ದಟ್ ಈಸ್ ಲೋಯರ್ ಲಿಮಿಟ್. ನೋಡಿ, ಇದು ಲೋಯರ್ ಲಿಮಿಟ್. ಇದು ತುಂಬ ಇಂಪಾರ್ಟೆಂಟು. ಸ್ಟ್ರೈಟ್ ಆಗಿರಿ. ದಿಸ್ ಇಸ್ ವಾಟ್ ವಿ ಕಾಲ್ಡ್ ಆಸ್ L, ಲೋಯರ್ ಲಿಮಿಟ್ ವ್ಯಾಲ್ಯೂ, ದಟ್ ಈಸ್ L 35. H value, size. Now let us write the formula. Okay children, we know that. So what we know that mode is equals to, clean agi formula bariyona. We know that mode which is equals to L plus of F1 minus F0 whole divided by 2F1 minus F0 minus F2 into H. Now let us take the values. L value is how much? 35. Open the bracket. F1 value is nothing but 23. F0 value is nothing but 21. Whole divided by 2 into F1 value is how much? 23. 2 into 23 minus F0 value is how much? 21. F2 value is how much? 14. ನೋಡಿ ಮಕ್ಕಳ, into 10. F1 ಪ್ಲೇಸಲ್ಲಿ F1, F0 ಪ್ಲೇಸಲ್ಲಿ F0, H ಪ್ಲೇಸಲ್ಲಿ H, L ಪ್ಲೇಸಲ್ಲಿ L ಹಾಕಿ. ಎಷ್ಟು ಸಿಂಪಲ್. ನಮ್ಮ 10th ಸ್ಟ್ಯಾಂಡರ್ಡಲ್ಲಿ ಸ್ಟ್ಯಾಟಿಸ್ಟಿಕ್ಸು ಕರೆಕ್ಟಾಗಿ ಕಲ್ತಿದ್ದಾದರೆ 20% ಯು ಆರ್ ನಥಿಂಗ್ ಬಟ್ ಸೇಫರ್ ಸ್ಟೂಡೆಂಟ್ಸ್. 20% ನಿಮ್ಮ ರಿಸಲ್ಟಲ್ಲಿ 20% ನೀವು ಕ್ಲಿಯರ್ ಮಾಡ್ಕೊಂಡಾಗೆ ಮ್ಯಾಥಮೆಟಿಕ್ಸಲ್ಲಿ. ಮಕ್ಕಳು ಅರ್ಥ ಆಗ್ತಿದೆಯಾ? ಓಕೆ, ನೆಕ್ಸ್ಟ್ ಸಿ, ಲೆಟ್ಸ್ ರೈಟ್ 35 ಆಸ್ ಇಟ್ ಈಸ್ ಪ್ಲಸ್. ನೌ ವಿ ಹ್ಯಾವ್ ಟು ಸಬ್ಸ್ಟ್ರಾಕ್ಟ್ 23 minus 21, that is 2, whole divided by 23 2s are 3 2s are 6, that is 46. 3 2s are 6, 2 2s are 4 minus ಎರಡು ಸೇಮ್ ಸೈನ್ ಇದೆ, ಅಡಿಷನ್ ಮಾಡಬೇಕು. ದಟ್ ಈಸ್ 4 plus 1 5, 4 plus 1 5, 2 plus 1 3, 35. Close the bracket into 10, which is equals to 35 plus 23 minus 21. 23 minus 21. See children, 2 divided by 46 minus 35. 6 minus 5, that is 1. 6 minus 5, that is 1. 4 minus 3, that is 11 into 10. Next step, 35 plus 10 2s are 20 divided by 11. Understand children? Mode is equals to, here we should write mode. ತುಂಬ ಸಿಂಪಲ್. ಯಾವುದೇ ಕಾರಣಕ್ಕೂ ಇಲ್ಲಿ ಸರ್ ಇಲ್ಲಿ ಫ್ರ್ಯಾಕ್ಷನ್ ಇದೆ, ನಾವು ಈ ಟೈಪಲ್ಲಿ ಮಾಡ್ತೀವಿ ಅಂದರೆ ಬೇಡ ಮಕ್ಕಳ. ಈಸಿಯಾಗಿ, ನೀಟಾಗಿ, ಕ್ಲೀನಾಗಿ, ಸ್ಪಷ್ಟವಾಗಿ ಹೇಳ್ಕೊಡ್ತೀನಿ ನೋಡ್ರಿ. ಈ 35 ಹಾಗೆ ಬರೀರಿ ಪ್ಲಸ್. ಅಂಡರ್ಸ್ಟ್ಯಾಂಡ್ ಚಿಲ್ಡ್ರನ್?
ಈ 35 ಹಾಗೆ ಬರೀರಿ ಪ್ಲಸ್. ಲೆಟ್ ಅಸ್ ಸಿಂಪ್ಲಿಫೈ 20/11. 20/11 ಅನ್ನು ಸಿಂಪ್ಲಿಫಿಕೇಶನ್ ಮಾಡಿ. ಸಿ ಚಿಲ್ಡ್ರನ್, 20/11 ಎಷ್ಟು ಸಿಂಪಲ್ ನೋಡ್ರಿ. 11 ones 11, 20 minus 11 9. Let us keep one point here 0. 11 8s 88. 2 again point ಇಟ್ಕೊಂಡಿದ್ದೀವಿ 0. 11 ones 11, 2 ಇಟ್ಕೊಂಡ್ಬಿಟ್ರೆ nothing will happen. That is 1.82. ಮಕ್ಕಳ ಅರ್ಥ ಆಗ್ತಾ ಇದೆಯಾ? ಇದನ್ನು ಮಾತ್ರ ನೀವು ಸಿಂಪ್ಲಿಫಿಕೇಶನ್ ಮಾಡಿ. ಇದು ಎಷ್ಟು ಸಿಂಪಲ್ಲು ಅಷ್ಟೇ ಡೇಂಜರ್. ಎಷ್ಟು ಸಿಂಪಲ್ಲು ಅಷ್ಟೇ ಡೇಂಜರ್. ಸೊ ಹಾಗಾಗಿ ಇದನ್ನು ಮಾತ್ರ ಸಿಂಪ್ಲಿಫಿಕೇಶನ್ ಮಾಡಿರಿ. 20/11 ಈಸ್ 1.82. ಸೊ ದ ವ್ಯಾಲ್ಯೂ ಆಫ್ ಮೋಡ್ ವಿಚ್ is equals to 35 plus 1.82, that is 36.82. ಸೊ ದಿಸ್ ಈಸ್ ವಾಟ್ ವಿ ಕಾಲ್ಡ್ ಆಸ್ ಫೈನಲ್ ಆನ್ಸರ್. ಮಕ್ಕಳ ಈಸಿ ಆಗಿದೆಯಲ್ಲಪ್ಪ. ಒನ್ಸ್ ಅಗೇನ್ ಐ ವುಡ್ ಲೈಕ್ ಟು ಎಕ್ಸ್ಪ್ಲೇನ್ ಯು ಪೀಪಲ್. ಮೋಡು ಕ್ಲೀನಾಗಿ ಸ್ಪಷ್ಟವಾಗಿ ಕ್ವಶನ್ನನ್ನು ನಿಮ್ಮ ಆನ್ಸರ್ ಶೀಟಲ್ಲಿ ಬರೀರಿ. ಸೊ ದೆನ್ ಆಫ್ಟರ್ ದ್ಯಾಟ್ ಹೈಯೆಸ್ಟ್ ಫ್ರೀಕ್ವೆನ್ಸಿಯನ್ನು ಸೆಲೆಕ್ಟ್ ಮಾಡಿ. ದಟ್ ಹೈಯೆಸ್ಟ್ ಫ್ರೀಕ್ವೆನ್ಸಿ ವ್ಯಾಲ್ಯೂ ವಿ ಕಾಲ್ಡ್ ಆಸ್ F1. F1 ಮೇಲೆ ಇರುವುದು F0, F1 ಕೆಳಗಡೆ ಇರುವುದು F2. F1ಗೆ ಸ್ಟ್ರೈಟಾಗಿ ಒಂದು ಲೈನ್ ಡ್ರಾ ಮಾಡಿದಾಗ ಈ ಒಂದು ಲೋಯರ್ ಲಿಮಿಟು ಅಪ್ಪರ್ ಲಿಮಿಟ್ಸಲ್ಲಿ ಈ 35 ಅಂತಕ್ಕಂಥದ್ದು ಏನಾಗಿರ್ತದೆ, ಲೋಯರ್ ಲಿಮಿಟ್ ಆಗುತ್ತೆ. ಈ ವ್ಯಾಲ್ಯೂಸನ್ನೆಲ್ಲ ಡೇಟಾದಲ್ಲಿ ಬರೀರಿ. F1 ವ್ಯಾಲ್ಯೂ ಏನಾಯಿತು, 23 ಆಯಿತು. F2 ವ್ಯಾಲ್ಯೂ ಏನಾಯಿತು, 14 ಆಯಿತು. L ವ್ಯಾಲ್ಯೂ ಏನಾಯಿತು, 35 ಆಯಿತು. H ವ್ಯಾಲ್ಯೂ ಏನಾಯಿತು, 10 ಆಯಿತು. ಸೊ ದೆನ್ ಆಫ್ಟರ್ ದ್ಯಾಟ್ ವಿ ಶುಡ್ ಗೋ ಫಾರ್ ರೈಟಿಂಗ್ ಫಾರ್ಮುಲಾ. ಸೊ ದಟ್ ಈಸ್ L ಪ್ಲಸ್ ಆಫ್ F1 minus F0 whole divided by 2F1 minus F0 minus F2 into H. ಈ ವ್ಯಾಲ್ಯೂಸ್ ಎಲ್ಲ ಫಾರ್ಮುಲಾದಲ್ಲಿ ಸಿಂಪ್ಲಿಫಿಕೇಶನ್ ಮಾಡಿ. ಫಾರ್ಮುಲಾದಲ್ಲಿ ಹಾಕಿ 23 minus 21 2, 23 2s 46, 21 minus 14 minus 21 minus 14 that is 35. ಸಿಂಪ್ಲಿಫಿಕೇಶನ್ ಮಾಡಿ 11 ಬರುತ್ತೆ. 10 2s 20, 20/11 ಸಿಂಪ್ಲಿಫಿಕೇಶನ್ ಮಾಡಿ, ದಟ್ ಈಸ್ 1.82 ಬರುತ್ತೆ. ಈ 35 ಹಾಗೆ ಇಟ್ಕೊಳ್ರಿ. ಸೊ ಇದನ್ನು ಮಾತ್ರ ನೀವು ಸಿಂಪ್ಲಿಫಿಕೇಶನ್ ಮಾಡಿ. ದಟ್ ಈಸ್ 1.82 ಪ್ಲಸ್ 35, 36.82 ಈಸ್ ದ ಆನ್ಸರ್ ಫಾರ್ ದಿಸ್ ಡೇಟಾ. ಸೊ ಲೈಕ್ ದಿಸ್ ಯು ಹ್ಯಾವ್ ಟು ಡೂ ಯುವರ್ ಸೆಲ್ಫ್. ಮಕ್ಕಳ ನಾನು ಒಂದು ಲೆಕ್ಕ ಮಾತ್ರ ಹೇಳ್ಕೊಡ್ತೀನಿ. ಸೊ ಈ ಥರದ್ದು ಎಷ್ಟೇ ಲೆಕ್ಕಗಳು ಕೊಟ್ಟರು ಕೂಡ ನೀವು ಆರಾಮಾಗಿ ಮಾಡಿಕೊಂಡು ಹೋಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಐ ಹೋಪ್ ಯು ಕ್ಯಾನ್ ಡೂ ವಟ್ ಎವರ್ ದ ಪ್ರಾಬ್ಲಮ್ಸ್ ಜಸ್ಟ್ ಬೈ ಲುಕಿಂಗ್ ದಿಸ್ ಪ್ರಾಬ್ಲಮ್ ಆನ್ಸರ್. ಮಕ್ಕಳ ಅರ್ಥ ಆಗ್ತಾ ಇದೆಯಾ? ನೌ ಟೇಕ್ ಡೌನ್ ದ ನೋಟ್ಸ್. ದೆನ್ ಆಫ್ಟರ್ ದಟ್ ಐ ವಿಲ್ ಗಿವ್ ಯು ಸಮ್ ಪ್ರಾಬ್ಲಮ್ಸ್ ಫಾರ್ ಹೋಮ್ವರ್ಕ್. ಐ ಹೋಪ್ ಯು ಕ್ಯಾನ್ ಡೂ ಯುವರ್ ಸೆಲ್ಫ್. ಓಕೆ ಚಿಲ್ಡ್ರನ್? Just you pause the video, you will get the screen. Just you touch the screen, you will get open screen so that you can take down the notes. Please take down the notes, children. Over. Now take down the problems for homework. Take down the problems for homework. Find the mode of the following data. See children, first problem, class interval frequency, zero to 10, 10 to 20, 20 to 30, 30 to 40, 40 to 50, 50 to 60, 60 to 70, 70 to 80. Frequency 7, 12,
13, 14, 20, 15, 11, 8. Once again children, once again 0 to 8, sorry 0 to 10, 10 to 20, 20 to 30, 30 to 40, 40 to 50, 50 to 60, 60 to 70, 70 to 80, 11, 12, 13, 14, 20, 15, 11, 8. Next, second one, class interval frequency 0 to 20, 20 to 40, 40 to 60, 60 to 80, 80 to 100, 100 to 120. Frequency that is 10, 35, 52, 61, 38, 29. Next problem, that is third problem. Class interval frequency 1 to 3, 3 to 5, 3 to 5, 5 to 7, 7 to 9, 9 to 11. Frequency 7, 8, 2, 2, 1. Fourth problem. Class interval frequency 15 to 20, 20 to 25, 15 to 20, 20 to 25, 25 to 30, 30 to 35, 35 to 40, 40 to 45, 45 to 50, 50 to 55. I will see once again 15 to 20, 20 to 25, 25 to 30, 30 to 35, 35 to 40, 40 to 45, 45 to 50, 50 to 55. Frequency 3, 8, 9, 10, 3, 0, 0, 2. See children, these are the four different problems. Please do yourself these four different problems so that you will get the idea how to do mode of the following data. ಮಕ್ಕಳು ಅರ್ಥ ಆಗ್ತಾ ಇದೆಯಾ? ಆ ಮೋಡನ್ನು ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಈ 4 ಲೆಕ್ಕಗಳು ಪ್ರಾಕ್ಟೀಸ್ ಮಾಡಿ. ಇಫ್ ಪಾಸಿಬಲ್ ಐ ವಿಲ್ ಗಿವ್ ಯು ಅನದರ್ ಪ್ರಾಬ್ಲಮ್. ಲೆಟ್ ಅಸ್ ಟೇಕ್ ಒನ್ ಮೋರ್ ಪ್ರಾಬ್ಲಮ್. ಇನ್ನೊಂದು ಲೆಕ್ಕ ಸಾಧ್ಯವಾದರೆ ತಗೊಳ್ರಿ. ಟೇಕ್ ಒನ್ ಮೋರ್ ಪ್ರಾಬ್ಲಮ್ ಚಿಲ್ಡ್ರನ್. Fifth one, class interval frequency 10 to 25, 25 to 40, 40 to 55, 55 to 70, 70 to 85, 85 to 100. Frequency 2, 3, 7, 6, 6, 6. See children, here you are having 5 different problems for homework. If you did these 5 different problems, I hope you can do yourself any mode based problems in your annual exam. In the next class, I will continue the mode as well as median. Thank you children. Please watch this video repeatedly so that you will get the idea how to find the mode. ಮಕ್ಕಳು ಅರ್ಥ ಆಗ್ತಾ ಇದೆಯಾ?
ಈ ವಿಡಿಯೋ ರಿಪೀಟೆಡಾಗಿ ನೋಡಿ ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು ಮೋಡನ್ನು ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಪ್ಲೀಸ್ ಕೀಪ್ ಲರ್ನಿಂಗ್, ಕೀಪ್ ಪ್ರಾಕ್ಟೀಸಿಂಗ್ ಯುವರ್ ಮ್ಯಾಥಮೆಟಿಕ್ಸ್, ದಟ್ ಈಸ್ 10th ಮ್ಯಾಥಮೆಟಿಕ್ಸ್. ಥ್ಯಾಂಕ್ ಯು ಚಿಲ್ಡ್ರನ್.